In that first one, top management, second one, middle management, last one, supervisory or operational management. So let us discuss the three levels one by one. So in that first one, top management. So organization ನಲ್ಲಿ ನಾವು 3 ಲೇಯರ್ ಇರುವಂತಹ 3 ಸ್ಟೆಪ್ಸ್ ಅಲ್ಲಿ ನಾವು ಮ್ಯಾನೇಜ್ಮೆಂಟ್ ಅನ್ನ ಸ್ಟಡಿ ಮಾಡ್ತೀವಿ. ಟಾಪ್ ಮ್ಯಾನೇಜ್ಮೆಂಟ್, ಮಿಡಲ್ ಮ್ಯಾನೇಜ್ಮೆಂಟ್ ಮತ್ತೆ ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಂತ. ಸೊ ಅದರಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಸೊ ಅದರಲ್ಲಿ ಯಾರ್ಯಾರು ಇರ್ತಾರೆ, ಅವರ ಕೆಲಸ ಏನು, ಸೊ ಅದನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಇನ್ ಕೇಸ್ ಆಫ್ ಟಾಪ್ ಮ್ಯಾನೇಜ್ಮೆಂಟ್, ಇಟ್ ಕನ್ಸಿಸ್ಟ್ಸ್ ಆಫ್ ಸೀನಿಯರ್ ಮೋಸ್ಟ್ ಎಕ್ಸಿಕ್ಯೂಟಿವ್ಸ್ ಆಫ್ ಆನ್ ಆರ್ಗನೈಸೇಷನ್. ಸೊ ಚೇರ್ಮನ್ ಇರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ಬೋದು, ಚೀಫ್ ಫೈನಾನ್ಸ್ ಆಫೀಸರ್ ಇರ್ಬೋದು. ಸೊ ಈ ತರ ಏನು ಮೇನ್ ಹಂತದಲ್ಲಿ ಯಾರಿರ್ತಾರೆ, ಸೊ ಅವರನ್ನೆಲ್ಲ ನಾವು ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡ್ಬೋದು. ಸೊ ಪ್ರೆಸಿಡೆಂಟ್ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಇರ್ಬೋದು. ಸೊ ಈ ತರದವ್ರನ್ನ ಇಲ್ಲಿ ನೋಡ್ಬೋದು. ಸೊ ಹಿಯರ್ ದಿಸ್ ಪರ್ಟಿಕ್ಯುಲರ್ ಟಾಪ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟ್ಸ್ ಆಫ್ ಬೇಸಿಕಲಿ ದಿ ಚೇರ್ಮನ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, president, vice president. So usually their function is to formulate the goals for a organization, and they even going to analyze the business environment, and they helps the organization for the survival of the organization ಅಂತ ಹೇಳ್ಬೋದು. ಸೊ ಅಂದ್ರೆ ಈಗ ಟಾಪ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದರಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ತಾರೆ, ಚೇರ್ಮನ್ ಇರ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ. ಸೊ ಅವರು ಒಂದು ಆರ್ಗನೈಸೇಷನ್ ನಲ್ಲಿ ಅದರ ಗೋಲ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು ಅದನ್ನ ಡಿಫೈನ್ ಮಾಡ್ತಾರೆ. ಮತ್ತೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್, ಅದರ ಬಗ್ಗೆ ಸ್ಟಡಿಯನ್ನು ಕೂಡ ಮಾಡ್ತಾರೆ. ಸೊ ಓವರ್ ಆಲ್ ಆಗಿ ಆರ್ಗನೈಸೇಷನ್ ಇನ ಸರ್ವೈವಲ್ ಗೆ ಅವರು ಹೆಲ್ಪ್ ಅನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಟಾಪ್ ಮ್ಯಾನೇಜ್ಮೆಂಟ್. Let us see the second level of management, that is middle management. So it will act as a link between top management and bottom level management or operational level management. So ಇಲ್ಲಿ ನಾವು middle management ಅಂತ ಬಂದಾಗ ಟಾಪ್ ಮ್ಯಾನೇಜ್ಮೆಂಟ್ ಮತ್ತೆ ಬಾಟಮ್ ಲೈನ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅದರ ನಡುವಿನ ಇಂಟರ್ಮೀಡಿಯರಿ ಆಗಿ ಇದು ಕೆಲಸವನ್ನ ಮಾಡುತ್ತೆ. ಸೊ ಈ ಒಂದು ಮಿಡಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಬೇಸಿಕಲಿ ಫೈನಾನ್ಸ್ ಮ್ಯಾನೇಜರ್ ಇರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು ಅಂತ ಹೇಳ್ಬೋದು. ಅಂಡ್ ದಿ ಮಿಡಲ್ ಮ್ಯಾನೇಜ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ ಅಂಡ್ ಕಂಟ್ರೋಲಿಂಗ್ ದಿ ಪ್ಲಾನ್ಸ್, ಅಂಡ್ ದೇ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ದಿ ಆಲ್ ದ ಆಕ್ಟಿವಿಟೀಸ್ ಆಫ್ ದಿ ಆರ್ಗನೈಸೇಷನ್. And they even going to interpret the policies which are formulated by the top management. Say they are going to supply the information of the policies to the lower level management. ಸೊ ಅಂದ್ರೆ ಮಿಡಲ್ ಮ್ಯಾನೇಜ್ಮೆಂಟ್ ಅವರ ಕೆಲಸ ಏನಪ್ಪಾ ಅಂದ್ರೆ ಟಾಪ್ ಮ್ಯಾನೇಜ್ಮೆಂಟ್ ಮತ್ತೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ನಡುವೆ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡ್ತಾರೆ. ಅವರ ಕೆಲಸ ಏನಪ್ಪಾ ಅಂದ್ರೆ ಟಾಪ್ ಮ್ಯಾನೇಜ್ಮೆಂಟ್ ಅವ್ರು ಏನು ಪಾಲಿಸೀಸ್ ಅನ್ನ ಫಾರ್ಮುಲೇಟ್ ಮಾಡಿರ್ತಾರೆ, ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಹೇಳಿರ್ತಾರೆ, ಸೊ ಅವ್ರ ಜೊತೆ ಏನ್ ಇಂಟರಾಕ್ಷನ್ ಆಗಿರುತ್ತೆ ಆ ಒಂದು ಇನ್ಫಾರ್ಮೇಶನ್ ಅನ್ನ ಆಪರೇಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ತಿಳಿಸುವಂತಹ ಕೆಲಸವನ್ನ ಇವರು ಮಾಡ್ತಾರೆ. ಸೊ ಮಿಡಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬೇಸಿಕಲಿ ನಾವು ಫೈನಾನ್ಸ್ ಮ್ಯಾನೇಜರ್ ಇರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು, HR ಮ್ಯಾನೇಜರ್, ಸೊ ಈ ತರ ಒಂದು ಮ್ಯಾನೇಜರ್ಸ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡಬಹುದು. ಸೊ ವಿತ್ ದಿಸ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಆಪರೇಷನಲ್ ಮ್ಯಾನೇಜ್ಮೆಂಟ್. ಸೊ ಆಪರೇಷನಲ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ನೋನ್ ಆಸ್ lower level management or bottom line management. So usually they are having the direct link with the workforce, and they are going to interact with the actual work space. At the same time they are going to pass the instruction to the workers. ಸೊ ಇಲ್ಲಿ ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅವ್ರ ಏನ್ ಮಾಡ್ತಾರೆ, ಆಕ್ಚುಯಲ್ ಆಗಿ ಯಾರು ವರ್ಕರ್ಸ್ ಇರ್ತಾರೆ ಅವರ ಜೊತೆಗೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇನ್ಸ್ಪೆಕ್ಟರ್ಸ್, ಸೂಪರ್ವೈಸರ್ಸ್, ಫೋರ್ಮೆನ್, ಸೊ ಈ ತರ ಪೀಪಲ್ ಏನಿದ್ದಾರೆ ಅವರು ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಸೊ ಆ ಒಂದು ಲೆವೆಲ್ ಅಲ್ಲಿ ಯಾರಿರ್ತಾರೆ ಅವರನ್ನ ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಈಗ ಒಂದು ಡಯಾಗ್ರಾಮ್ ಕಾಣಿಸ್ತಾ ಇದೆ ನಿಮ್ಗೆ, ದಿ ಡಯಾಗ್ರಾಮ್ ಶೋಯಿಂಗ್ ದಿ ಲೆವೆಲ್ಸ್ ಆಫ್
ಮ್ಯಾನೇಜ್ಮೆಂಟ್. ಸೊ ಅಲ್ಲಿ ನಿಮ್ಗೆ ಫಸ್ಟ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇದೆ, ಸೆಕೆಂಡ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಸೂಪರ್ವೈಸರಿ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಂತಾನು ಕರಿತೀವಿ. ಸೊ ಇದು ನಿಮ್ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಲ್ಲಿ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಎ ನೀಟ್ ಡಯಾಗ್ರಾಮ್ ಆಫ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಒಂದು ಆರ್ಗನೈಸೇಷನ್ ಅಲ್ಲಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರುತ್ತೆ ಅದರ ಚಿತ್ರವನ್ನ ಬಿಡಿಸಿ ಅಂತ ಕೇಳಬಹುದು. ಸೊ 5 ಮಾರ್ಕ್ಸ್ ಪಾಕೆಟ್ ಮಾರ್ಕ್ಸ್ ನಿಮ್ಗೆ. ಸೊ ಇಲ್ಲಿ ಟಾಪ್ ಲೆವೆಲ್ ಅಲ್ಲಿ ಕಾಣಿಸ್ತಾ ಇರಬಹುದು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಚೇರ್ಮನ್, ಜನರಲ್ ಮ್ಯಾನೇಜರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಚೀಫ್ ಫೈನಾನ್ಸ್ ಆಫೀಸರ್ ಅಂಡ್ ಚೀಫ್ ಆಪರೇಟಿಂಗ್ ಆಫೀಸರ್. ಸೊ ಇಷ್ಟು ಜನ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅದೇ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಪರ್ಚೇಸ್ ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಎಕ್ಸಿಕ್ಯೂಟಿವ್ ಆಫೀಸರ್, ಪ್ಲಾಂಟ್ ಸೂಪರಿಂಟೆಂಡೆಂಟ್, ಡಿವಿಷನಲ್ ಹೆಡ್, ಡಿಪಾರ್ಟ್ಮೆಂಟ್ ಹೆಡ್. ಸೊ ಇವ್ರು ಏನ್ ಮಾಡ್ತಾರೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರುವಂತವ್ರು. ಅಂಡ್ ಇನ್ ದಿ ಸೂಪರ್ವೈಸರಿ ಲೆವೆಲ್ ಸೊ ಅಥವಾ ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಂತಾನು ಕರಿತೀವಿ. ಸೊ ಆ ಲೆವೆಲ್ ಅಲ್ಲಿ ಸೂಪರ್ವೈಸರ್ಸ್ ಇರಬಹುದು, ಫೋರ್ಮೆನ್ ಇರಬಹುದು, ಸೆಕ್ಷನ್ ಆಫೀಸರ್ಸ್ ಅಂತ ಇರ್ತಾರೆ. ಸೊ ಈ ತರ ಡಿಫ್ರೆಂಟ್ ಪೀಪಲ್ ಈ ಒಂದು ಸೂಪರ್ವೈಸರಿ ಲೆವೆಲ್ ಅಲ್ಲಿ ವರ್ಕ್ ಅನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಅವರು ಈ ಒಂದು ಸೂಪರ್ವೈಸರಿ ಲೆವೆಲ್ ಅಲ್ಲಿ ಯಾರು ಇರ್ತಾರೆ ಅದು ವರ್ಕ್ ಫೋರ್ಸ್ ಜೊತೆ ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ವಿತ್ ದಿಸ್ let us discuss the next important topic from the examination point of view, that is functions of management. So ಈ functions of management ಏನಿದೆ ಇದು ಎಕ್ಸಾಮ್ಸ್ ಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್, 8 ಮಾರ್ಕ್ಸ್ ಗೆ ಕೇಳುವಂತಹ ಕ್ವಶನ್. So let us see the functions of management one by one in detail. So before that, let us see the functions of management. So first one, planning. Second one, organizing. Next one, staffing. Next one, directing. And the last one, controlling. ಸೊ ಮ್ಯಾನೇಜ್ಮೆಂಟ್ ಇನ ಫಂಕ್ಷನ್ಸ್ ಅನ್ನ 5 ವೇದಲ್ಲಿ ಕ್ಲಾಸಿಫೈ ಮಾಡಿದೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಪ್ಲಾನಿಂಗ್, ಯೋಜಿಸುವಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಆರ್ಗನೈಸಿಂಗ್, ಸಂಘಟಿಸುವಿಕೆ ಅಂತ ಕರಿತೀವಿ. ಸ್ಟಾಫಿಂಗ್ ಅಂದ್ರೆ ಸಿಬ್ಬಂದಿಯನ್ನ ನಿರ್ವಹಣೆ ಮಾಡುವಂತದ್ದು. ಡೈರೆಕ್ಟಿಂಗ್ ಅಂದ್ರೆ ನಿರ್ದೇಶಿಸುವಿಕೆ ಅಂತ ಕರಿತೀವಿ. ಕಂಟ್ರೋಲಿಂಗ್ ಅಂದ್ರೆ ನಿಯಂತ್ರಿಸುವಿಕೆ ಅಂತ ಕರಿತೀವಿ. ಸೊ ಇದರಲ್ಲಿ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಸೊ ಇದರ ಬಗ್ಗೆ 1 by 1 ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇನ್ ದಟ್ ಫಸ್ಟ್ ಒನ್, ಪ್ಲಾನಿಂಗ್. ಸೊ ಹಿಯರ್ ಪ್ಲಾನಿಂಗ್, ಇಟ್ ಈಸ್ ದ ಬೇಸಿಕ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಇಟ್ ಡೀಲ್ಸ್ ವಿತ್ ದಿ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಅಂಡ್ deciding in advance the most appropriate course of action for achievement of predetermined goals. ಸೊ ಪ್ಲಾನಿಂಗ್ ಅಂದ್ರೆ ಅದು ಮ್ಯಾನೇಜ್ಮೆಂಟಿನ ಫಸ್ಟ್ ಫಂಕ್ಷನ್ ಆಗಿರುತ್ತೆ. ಸೊ ಅದು ಫ್ಯೂಚರ್ ಗೆ ಸಂಬಂಧಪಟ್ಟಿದ್ದು. ನಾವು ಮುಂಚಿತವಾಗಿ ನಾವು ಯೋಚನೆಯನ್ನ ಮಾಡ್ಕೋತೀವಿ. ನಮ್ಮ ಗುರಿಯನ್ನ ತಲುಪಬೇಕು ಅಂದ್ರೆ ಅಡ್ವಾನ್ಸ್ ಆಗಿ ಒಂದಷ್ಟು ಥಿಂಕ್ ಅನ್ನ ಮಾಡ್ತೀವಿ, ಐಡಿಯಾವನ್ನ ಮಾಡ್ತೀವಿ. ಸೊ ನಾವು ಅದನ್ನ ಪ್ಲಾನಿಂಗ್ ಅಂತ ಕರಿತೀವಿ. ಸೊ ಹಿಯರ್ ಇನ್ ಕೇಸ್ ಆಫ್ ಪ್ಲಾನಿಂಗ್ ಈಸ್ ಕನ್ಸರ್ನ್ಡ್, ಇಟ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ವೆನ್ ಟು ಡೂ, ಹೌ ಟು ಡೂ ಅಂಡ್ ಹೂ ಇಸ್ ಟು ಡೂ ದಟ್ ಪರ್ಟಿಕ್ಯುಲರ್ ವರ್ಕ್ ಅಂಡ್ ಆಲ್. ಸೊ ಈಗ ಏನ್ ಕೆಲಸ ಇದೆ, ಯಾವಾಗ ಮಾಡೋದು, ಹೇಗ್ ಮಾಡೋದು, ಒಂದ್ ಕೆಲಸವನ್ನ ಯಾರು ಮಾಡ್ಬೇಕು ಆ ಕೆಲಸವನ್ನ. ಸೊ ಅದನ್ನ ನಾವು ಮಾಡೋಕ್ಕಿಂತ ಮುಂಚೆನೆ, ಯಾವುದೇ ಒಂದು ಕೆಲಸವನ್ನ ಪರ್ಫಾರ್ಮ್ ಮಾಡೋಕ್ಕಿಂತ ಮುಂಚೆನೆ ಅಡ್ವಾನ್ಸ್ ಆಗಿ ನಾವು ಐಡಿಯಾವನ್ನ ರೆಡಿ ಮಾಡಿ ಇಟ್ಕೊಳ್ಳೋದನ್ನ ಪ್ಲಾನಿಂಗ್ ಅಂತ ಕರಿತೀವಿ. ಸೊ ದಿಸ್ ಪರ್ಟಿಕ್ಯುಲರ್ ಪ್ಲಾನ್ ಈಸ್ ಗೋಯಿಂಗ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ವೇರ್ ವಿ ಆರ್ ಅಂಡ್ ವೇರ್ ವಿ ವಾಂಟ್ ಟು ಬಿ. ಸೊ ನಾವೆಲ್ಲಿ ಇದೀವಿ, ನಾವೆಲ್ಲಿ ಹೋಗ್ಬೇಕು ಅಥವಾ ನಾವೆಲ್ಲಿ ರೀಚ್ ಆಗ್ಬೇಕು, ಸೊ ಅದರ ನಡುವಿನ ಗ್ಯಾಪ್ ಏನಿದೆ ಅದನ್ನ ಫಿಲ್ ಅನ್ನ ಮಾಡ್ಲಿಕ್ಕೆ ಪ್ಲಾನಿಂಗ್ ಹೇಳುವಂತದ್ದು ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಪ್ಲಾನಿಂಗ್ ಇಸ್ ಅ ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ಅಬೌಟ್ ವೇಸ್ ಅಂಡ್ ಮೀನ್ಸ್ ಫಾರ್ ಅಕಾಂಪ್ಲಿಷ್ಮೆಂಟ್ ಆಫ್ ಪ್ರೀ ಡಿಟರ್ಮೈನ್ಡ್ ಗೋಲ್ಸ್. ಸೊ ನಾವು ಆಲ್ರೆಡಿ ಒಂದು ಗೋಲ್ಸ್ ಅನ್ನ ಫಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಆರ್ಗನೈಸೇಷನ್ ಅಲ್ಲಿ, ಅದನ್ನ ನಾವು ಹೇಗೆ ರೀಚ್ ಮಾಡಬೇಕು, ಸೊ ಅದಕ್ಕೆ ಒಂದು ಸಂಪೂರ್ಣವಾದಂತಹ ಚಿತ್ರಣವನ್ನ ಕೊಡುವಂತಹ ಕೆಲಸ ನಮ್ಗೆ ಪ್ಲಾನಿಂಗ್ ಮಾಡತ್ತೆ ಅಂತ ಹೇಳ್ಬೋದು. ಸೊ ಹಿಯರ್ ಪ್ಲಾನಿಂಗ್ ಈಸ್ ಗೋಯಿಂಗ್ ಟು help the organization make the proper utilization of available human and non-human resources. At the same time, it helps to avoid the confusion
ಅನ್ಸರ್ಟನಿಟೀಸ್, ರಿಸ್ಕ್ಸ್ ಅಂಡ್ ವೇಸ್ಟೇಜಸ್ ಅಂತ ಹೇಳ್ಬೋದು. ಸೊ ಪ್ಲಾನ್ ಅನ್ನ ಮಾಡೋದ್ರಿಂದ ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸಸ್ ಅಂತ ಕರಿತೀವಿ. ನಾನ್ ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಎನಿ ಅದರ್ ರಿಸೋರ್ಸಸ್ ಇರ್ಬೋದು, ಫೈನಾನ್ಷಿಯಲ್ ರಿಸೋರ್ಸಸ್ ಇರ್ಬೋದು. ಅದನ್ನ ನಾವು ಹೇಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡಬಹುದು, ಯಾವ ರೀತಿಯಾಗಿ ವರ್ಕ್ ಅನ್ನ ಮಾಡಬೇಕು, ವರ್ಕ್ ಅಲ್ಲಿ ಏನು ಕನ್ಫ್ಯೂಷನ್ಸ್ ಇರೋ ಹಾಗಿಲ್ಲ, ಯಾವುದೇ ರೀತಿಯಾದಂತಹ ರಿಸ್ಕ್ ಅರೈಸ್ ಆಗ್ಬಹುದು. ಸೊ ಆ ರಿಸ್ಕ್ ಅನ್ನ ಎಷ್ಟರ ಮಟ್ಟಿಗೆ ನಾವು ಮಿನಿಮೈಸ್ ಮಾಡಬಹುದು. ಸೊ ಎಲ್ಲವನ್ನ ವೆಲ್ ಅಡ್ವಾನ್ಸ್ ಆಗಿ ನಾವು ಪ್ಲಾನ್ ಅನ್ನ ಮಾಡ್ಕೊಂಡ್ರೆ ಆರ್ಗನೈಸೇಷನ್ ನ ಒಂದು ಪ್ರೀ ಡಿಟರ್ಮೈನ್ ಗೋಲ್ಸ್ ಏನಿದೆ, ಆಲ್ರೆಡಿ ಸೆಟ್ ಮಾಡಿದಂತಹ ಗೋಲ್ಸ್ ಏನಿದೆ, ಅದನ್ನ ಯಾವ ರೀತಿಯಾಗಿ ನಾವು ರೀಚ್ ಮಾಡಬಹುದು ಅಂತ ಇದು ನಮ್ಗೆ ಐಡಿಯಾವನ್ನ ಕೊಡುತ್ತೆ. ಸೊ ದಸ್ ಪ್ಲಾನಿಂಗ್ ಇಸ್ ದ first function of management. It is going to provide the blueprint of the future course of action, and it helps the management to analyze the situation where we are and where we want to be. ನಾವೆಲ್ಲಿದ್ದೀವಿ, ನಾವು ಮುಂದೆ ನಮ್ದು ಟಾರ್ಗೆಟ್ ಏನು, ಸೊ ಅದ್ರ ನಮ್ಗೆ ಆ ಒಂದು ಗ್ಯಾಪ್ ಏನಿದೆ ಮಿಡಲ್, ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ನಮ್ಗೆ ಪ್ಲಾನಿಂಗ್ ಹೇಳುವಂತದ್ದು ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಅಂಡ್ ಇಟ್ ಈಸ್ ದಿ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸೊ ವಿತ್ ದಿಸ್ ಲೆಟ್ ಅಸ್ ಸಿ ದ ಸೆಕೆಂಡ್ ಒನ್, ದಟ್ ಈಸ್ ಆರ್ಗನೈಸಿಂಗ್. So here organizing, as you know, it is the process of bringing together physical, financial and human resources and developing the productive relationship among them for achievement of the organizational goals. ಸೊ ಆರ್ಗನೈಸಿಂಗ್ ಅಂದ್ರೆ ಸಂಘಟಿಸುವಿಕೆ ಅಂತ ಕರಿತೀವಿ. ಒಂದು ಆರ್ಗನೈಸೇಷನ್ ಅಲ್ಲಿ ಫಿಸಿಕಲ್ ರಿಸೋರ್ಸಸ್ ಬೇಕಾಗುತ್ತೆ ನಮ್ಗೆ. ಸೊ ನಮ್ಗೆ ಫಿಸಿಕಲ್ ರಿಸೋರ್ಸಸ್ ಬೇಕಾಗತ್ತೆ, ಹ್ಯೂಮನ್ ರಿಸೋರ್ಸಸ್ ಬೇಕಾಗತ್ತೆ, ಅದೇ ರೀತಿಯಾಗಿ ಫೈನಾನ್ಷಿಯಲ್ ರಿಸೋರ್ಸಸ್ ಬೇಕಾಗತ್ತೆ. ಸೊ ಈ ಒಂದು ಏನೇನ್ ಸಂಪನ್ಮೂಲ ಬೇಕು ಅದನ್ನ ಒಟ್ಟುಗೂಡಿಸುವಂತಹ ಕೆಲಸವನ್ನ ಆರ್ಗನೈಸಿಂಗ್ ಫಂಕ್ಷನ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಿಯರ್ to organize the business here indicates the management is going to collect the required resources for a organization. In simple terms, organizing refers to collecting the required resources for a organization. We need physical resources, we need the financial resources, we need human resources to carry out the activities. So ಇಲ್ಲಿ ಆ ಒಂದು ಆರ್ಗನೈಸಿಂಗ್ ಅನ್ನ ನಾವು ಡಿಫ್ರೆಂಟ್ ವೇದಲ್ಲಿ ಅದರ ಪ್ರೊಸೆಸ್ ಅನ್ನ ಕ್ಲಾಸಿಫೈ ಮಾಡಬಹುದು. ಸೊ ಇನ್ ದಟ್ ಫಸ್ಟ್ ಒನ್, ಐಡೆಂಟಿಫಿಕೇಶನ್ ಆಫ್ ಆಕ್ಟಿವಿಟೀಸ್. ಸೊ ಪ್ರತಿಯೊಂದು ಆರ್ಗನೈಸೇಷನ್ ಅಲ್ಲಿ ಏನೇನ್ ಕೆಲಸ ಇದೆ ಅದನ್ನ ಫಸ್ಟ್ ನಾವು ಐಡೆಂಟಿಫೈ ಮಾಡೋದು, ಅದನ್ನ ಗುರುತಿಸೋದು ಅಂತ. So here at the first stage of organizing process, manager should identify and determine those activities that are to be performed to achieving the common goals. So after identifying the activities, these activities should be divided and subdivided into small components. So they are known as jobs and tasks, so that the burden of the work can be shared among employees. So ಇಲ್ಲಿ ಆರ್ಗನೈಸಿಂಗ್ ಪ್ರೊಸೆಸ್ ಅಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಒಂದು ಆರ್ಗನೈಸೇಷನ್ ಆಕ್ಟಿವಿಟೀಸ್ ಅನ್ನ, ಚಟುವಟಿಕೆಯನ್ನ ಗುರುತಿಸೋದು. ಸೊ ಚಟುವಟಿಕೆಯನ್ನ ಗುರುತಿಸೋದು ಅಲ್ಲಿ ಮ್ಯಾನೇಜರ್ ಏನ್ ಮಾಡ್ಬೇಕು, ಆರ್ಗನೈಸೇಷನ್ ಅಲ್ಲಿ ಏನೇನ್ ಕೆಲಸ ಇದೆ ಹೇಳೋದನ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ ಅವಾಗ ಐಡೆಂಟಿಫೈ ಮಾಡಿ ಅದರಲ್ಲಿ ಮತ್ತೆ ಸಬ್ ವರ್ಕ್ ಆಗಿ ಅದನ್ನ ಡಿವೈಡ್ ಮಾಡಿ, ಸ್ಮಾಲ್ ಕಂಪೋನೆಂಟ್ಸ್ ಆಗಿ ಅದನ್ನ ಡಿವೈಡ್ ಮಾಡೋದ್ರಿಂದ ಒಬ್ಬನೇ ವ್ಯಕ್ತಿ ಎಲ್ಲಾ ಕೆಲಸವನ್ನ ಮಾಡೋದು ತಪ್ಪತ್ತೆ. ಸೊ ದಟ್ ಆ ಒಂದು ವರ್ಕ್ ಏನಿದೆ ಅದನ್ನ ಡಿಫ್ರೆಂಟ್ ಎಂಪ್ಲಾಯೀಸ್ ಏನಿದ್ದಾರೆ, ಡಿಫ್ರೆಂಟ್ ದಿ ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡುವಂತವ್ರು, ಸೊ ಅವರು ಆ ಒಂದು ಕೆಲಸವನ್ನ ನೀಟಾಗಿ ಮಾಡಬಹುದು ಅಂತ. ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಸ್ಟೆಪ್ ಆಫ್ ಆರ್ಗನೈಸಿಂಗ್ ಪ್ರೊಸೆಸ್. ಸೆಕೆಂಡ್ ಒನ್, ಕ್ಲಾಸಿಫಿಕೇಶನ್ ಆಫ್ ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್ ಆರ್ ಡಿಪಾರ್ಟ್ಮೆಂಟಲೈಸೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಒಂದ್ಸಲ ಆಕ್ಟಿವಿಟೀಸ್ ಏನೇನಿದೆ ಅದನ್ನ ಐಡೆಂಟಿಫೈ ಮಾಡಿದ ನಂತರ, ಸೊ ಅದರಲ್ಲಿ ಸ್ಮಾಲ್ ಎಲಿಮೆಂಟ್ಸ್ ಆಫ್ ದಿ ಆಕ್ಟಿವಿಟೀಸ್ ಅಲ್ಲಿ ಸಿಮಿಲರ್ ನೇಚರ್ ಇರುವಂತದ್ದನ್ನ ಒಂದು ಗ್ರೂಪ್ ಆಗಿ ಡಿವೈಡ್ ಮಾಡ್ಕೋತೀವಿ, ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಅಂತ ಹೆಸರನ್ನ ಕೊಡ್ತೀವಿ. So here, once the activities have been broken into small elements, these can be easily put into various groups on the basis of their relationship and similarities. So ಈಗ
ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅದ್ರ ರಿಲೇಟೆಡ್ ಏನೇನ್ ವರ್ಕ್ಸ್ ಇದೆ ಅದನ್ನೆಲ್ಲ ಕ್ಲಾಸಿಫೈ ಆಲ್ರೆಡಿ ಮಾಡಿರ್ತೀರಿ. ಸೊ ಅಲ್ಲಿ ಜಾಬ್ ಅನ್ನ ಫಸ್ಟ್ ಐಡೆಂಟಿಫೈ ಮಾಡಿದಾಗ ವರ್ಕ್ ಏನೇನಿದೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದು ನೋಡಿಟ್ಕೋತೀರಾ. ಸಿಮಿಲರ್ ನೇಚರ್ ಇರುವಂತಹ ವರ್ಕ್ ಏನಿದೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂಡ ಹಾಕ್ತೀರಾ. ಅದೇ HR ಡಿಪಾರ್ಟ್ಮೆಂಟ್ ರಿಲೇಟೆಡ್ ಏನೇನ್ ಕೆಲಸ ಇದೆ ಸಿಮಿಲರ್ ನೇಚರ್ ಇರುವಂತದ್ದು ರಿಕ್ರೂಟ್ ಮಾಡೋದಿರ್ಬೋದು, ಸೆಲೆಕ್ಟ್ ಮಾಡೋದಿರ್ಬೋದು, ಎಂಪ್ಲಾಯೀಸ್ ಅನ್ನ ಇಂಟರ್ವ್ಯೂ ಕಂಡಕ್ಟ್ ಮಾಡೋದಿರ್ಬೋದು, ಎಲ್ಲವೂ ಸಹ ಒಂದು ನೇಚರ್ ಇರುವಂತದ್ದು, ಅದು ಹ್ಯೂಮನ್ ರಿಸೋರ್ಸ್ ಗೆ ಸಂಬಂಧಪಟ್ಟಿದ್ದು. ಸೊ HR ಡಿಪಾರ್ಟ್ಮೆಂಟ್ ಅಂತ ಡಿಪಾರ್ಟ್ಮೆಂಟಲೈಸ್ ಮಾಡ್ತೀರಾ, ಅದನ್ನ ಡಿಪಾರ್ಟ್ಮೆಂಟ್ ಆಗಿ ಕ್ಲಾಸಿಫೈ ಮಾಡ್ತೀರಾ. ಸೊ ಈ ರೀತಿಯಾಗಿ ಒಂದು ಆಕ್ಟಿವಿಟೀಸ್ ಅನ್ನ ಫಸ್ಟ್ ಐಡೆಂಟಿಫೈ ಮಾಡ್ತೀರಾ. ನೆಕ್ಸ್ಟ್ ಸಿಮಿಲರ್ ನೇಚರ್ ಇರುವಂತಹ ಆಕ್ಟಿವಿಟೀಸ್ ಗೆ ಅದರದ್ದೇ ಆದಂತಹ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂತ ಅಸೈನ್ ಮಾಡ್ತೀರಾ. See, the next process of the organizing is that assignment of duties. So it is the necessary to define the work of different job positions and allocate the work accordingly. So once the department have been formed, each of them is placed under the in charge of an individual. The qualification and skills, competencies should be matched with the nature of job. ಸೊ ಈಗ ಆರ್ಗನೈಸೇಷನ್ ಅಲ್ಲಿ ಫಸ್ಟ್ ನೀವು ಏನೇನು ವರ್ಕ್ ಇದೆ ಅದನ್ನ ಐಡೆಂಟಿಫೈ ಮಾಡಿದ ನಂತರದಲ್ಲಿ ಸ್ಮಾಲ್ ಯೂನಿಟ್ ಆಗಿ ಡಿವೈಡ್ ಮಾಡ್ತೀರಾ. ಆಕ್ಟಿವಿಟೀಸ್ ಅನ್ನ ಸಿಮಿಲರ್ ನೇಚರ್ ಇರೋದನ್ನ ಕ್ಲಾಸಿಫೈ ಮಾಡಿ ಒಂದು ಡಿಪಾರ್ಟ್ಮೆಂಟ್ ಅಂತ ಕೊಡ್ತೀರಾ. ನೆಕ್ಸ್ಟ್ 3ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ, ಡ್ಯೂಟೀಸ್ ಅನ್ನ ಅಸೈನ್ ಮಾಡುವಂತದ್ದು. ಸೊ ಹಿಯರ್ ಒಬ್ಬ ಈಗ ಫಾರ್ ಎಕ್ಸಾಂಪಲ್ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಅದಕ್ಕೆ ಒಂದು ಇನ್ಚಾರ್ಜ್ ಅನ್ನ ಫಿಕ್ಸ್ ಮಾಡ್ತೀರಾ. ಸೊ ಅಲ್ಲಿ ಫೈನಾನ್ಸ್ ರಿಲೇಟೆಡ್ ಆಸ್ಪೆಕ್ಟ್ ಅಲ್ಲಿ ಯಾರು ಸ್ಪೆಷಲೈಸ್ಡ್ ಇರ್ತಾರೆ ಅಂತ ವ್ಯಕ್ತಿನಲ್ಲಿ ಅಪಾಯಿಂಟ್ ಮಾಡಿರ್ತೀರಾ. ಸೊ ಅವರಿಗೆ ಅವರ ಡ್ಯೂಟೀಸ್ ಏನು, ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು, ಸೊ ಅದನ್ನ ನಾವು ಅಸೈನ್ ಮಾಡುವಂತದ್ದು ನಮ್ಮ 3ನೇ ಕೆಲಸ ಅಂತ ಹೇಳ್ಬೋದು. So next process of the organizing is that delegation of authority and creation of responsibility. That is nothing but establishing the reporting relationship. So here the individual employees of the organization should aware about their clear-cut relationship, that is authority and responsibility relationship. So it will help to create the top level management, middle level management and bottom level management. And it is the duty to create the coordination among various department. So ಇಲ್ಲಿ ಡೆಲಿಗೇಷನ್ ಆಫ್ ಅಥಾರಿಟಿ ಅಂಡ್ ಕ್ರಿಯೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಒಂದ್ಸಲ ಆರ್ಗನೈಸೇಷನ್ ಅಲ್ಲಿ ಒಂದಷ್ಟು ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಿದ ನಂತರದಲ್ಲಿ ಯಾರು ಯಾರಿಂದ ಕೆಲಸವನ್ನ ರಿಸೀವ್ ಮಾಡಬೇಕು, ಯಾರು ಯಾರಿಗೆ ರಿಪೋರ್ಟ್ ಮಾಡಬೇಕು, ಸೊ ಅದನ್ನ ನೀಟ್ ಆಗಿ ಇಲ್ಲಿ ಪ್ರೊಸೆಸ್ ಮಾಡಿರ್ಬೇಕು, ಅದನ್ನ ಇಲ್ಲಿ ಹೇಳಿರ್ಬೇಕು ಅಂತ ಹೇಳ್ಬೋದು. ಸೊ ಆರ್ಗನೈಸಿಂಗ್ ಪ್ರೊಸೆಸ್ ಅಲ್ಲಿ ಒಂದು ಆರ್ಗನೈಸೇಷನ್ ಅಂತ ಬಂದಾಗ ಫಸ್ಟ್ ಆಕ್ಟಿವಿಟೀಸ್ ಏನಿದೆ ಐಡೆಂಟಿಫೈ ಮಾಡಬೇಕು. ಸಿಮಿಲರ್ ನೇಚರ್ ಇರುವಂತಹ ಆಕ್ಟಿವಿಟೀಸ್ ಅನ್ನ ಒಂದ್ ಕಡೆ ಗುಂಪು ಮಾಡಿ ಗ್ರೂಪ್ ಮಾಡಿ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಅಂತ ಹೆಸರನ್ನ ಕೊಡ್ತೀರಾ. ನೆಕ್ಸ್ಟ್ ಡ್ಯೂಟೀಸ್ ಅನ್ನ ಅಸೈನ್ ಮಾಡ್ತೀರಾ. ಅದಾದ್ಮೇಲೆ ರಿಲೇಶನ್ಶಿಪ್ ಯಾವ ರೀತಿ, ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಯಾವ ರೀತಿ ಇರಬೇಕು, ಟಾಪ್ ಮಿಡಲ್ ಮತ್ತೆ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ ಇನ ಒಂದು ಸ್ಟ್ರಕ್ಚರ್ ಏನಿದೆ ಅದು ಕ್ರಿಯೇಟ್ ಆಗ್ಲಿಕ್ಕೆ ಈ ಒಂದು ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಲೇಜ್ ಇದೆ ಅಂದ್ರೆ ಕಾಲೇಜಿನಲ್ಲಿ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಅಥವಾ ಯಾರು ಯಾರಿಂದ ಆರ್ಡರ್ ಅನ್ನ ರಿಸೀವ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಾಲ್ ಏನ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ಹೆಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಅಂತ ಇಟ್ಕೊಳ್ರಿ. ಸೊ ಅವರಿಗೆ ಆರ್ಡರ್ ಅನ್ನ ಕೊಡುವಂತಹ ಒಂದು ಅವರಿಗೆ ಪವರ್ ಇರುತ್ತೆ ಪ್ರಿನ್ಸಿಪಾಲ್ರಿಗೆ. ಸೊ ಇಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಹೆಡ್ಗೆ ಪ್ರಿನ್ಸಿಪಾಲ್ರಿಂದ ಆರ್ಡರ್ ಅನ್ನ ರಿಸೀವ್ ಮಾಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರು ಏನ್ ಹೇಳಿರ್ತಾರೆ ಆ ಕೆಲಸವನ್ನ ಫುಲ್ಫಿಲ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಈ ತರ ಒಂದು ಆರ್ಗನೈಸೇಷನ್ ಅಂತ ಬಂದಾಗ ಅದರಲ್ಲಿ ಆಕ್ಟಿವಿಟೀಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡಬೇಕು. ಸೊ ಅಲ್ಲಿರುವಂತಹ ಆಕ್ಟಿವಿಟೀಸ್ ಅನ್ನ ಕ್ಲಾಸಿಫೈ ಮಾಡಬೇಕು, ಡ್ಯೂಟೀಸ್ ಅನ್ನ ಅಸೈನ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಯಾರು ಯಾರಿಗೆ ರಿಪೋರ್ಟ್ ಅನ್ನ ಮಾಡ್ಬೇಕು, ಯಾರು ಯಾರಿಂದ ಕೆಲಸವನ್ನ ತಗೋಬೇಕು. ಸೊ ಈ ತರ ಒಂದು ಕ್ಲಿಯರ್ ಆದಂತಹ ಪ್ರೊಸೆಸ್ ಅನ್ನ ನಾವು ಆರ್ಗನೈಸಿಂಗ್ ಪ್ರೊಸೆಸ್ ಅಲ್ಲಿ ಕಾಣಬಹುದು. ಸೊ ವಿತ್ ದಿಸ್ let us see the next important function, that is staffing. So here staffing is the function of management. Here they are going to select the right person for the right
ಜಾಬ್ ಅಂತ ಹೇಳ್ಬೋದು. ಸರಿಯಾದ ವ್ಯಕ್ತಿಯನ್ನ ಆ ಒಂದು ಜಾಬಿಗೆ ಆಯ್ಕೆ ಮಾಡುವಂತದ್ದು ಅಂತ ಹೇಳ್ಬೋದು. ಅಂಡ್ ಸ್ಟಾಫಿಂಗ್ ಆಲ್ಸೋ ಇನ್ಕ್ಲೂಡ್ಸ್ ಸೆವರಲ್ ಪ್ರೋಸೆಸ್. ಸೊ ಸ್ಟಾಫಿಂಗ್ ಅಲ್ಲೂ ಸಹ ಡಿಫ್ರೆಂಟ್ ಆದಂತಹ ಪ್ರೋಸೆಸ್ ಇದೆ. ಸೊ ಸಿಬ್ಬಂದಿಯನ್ನ ನಿರ್ವಹಣೆ ಮಾಡುವುದು ಅಂತ ಕರಿತೀವಿ. ಸಿಬ್ಬಂದಿಯನ್ನ ಅಪಾಯಿಂಟ್ ಮಾಡುವಂತದ್ದು, ಸ್ಟಾಫ್ ಅನ್ನ ಅಪಾಯಿಂಟ್ ಮಾಡುವಂತದ್ದು. ಯೂಶುವಲಿ ಇನ್ ಎ ಲಾರ್ಜ್ ಕಂಪನಿ this particular staffing function will be performed by HR ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಈ ಒಂದು ಸ್ಟಾಫಿಂಗ್ ಫಂಕ್ಷನ್ ಅನ್ನ ಮಾಡ್ತಾರೆ. ಸೊ ಸ್ಟಾಫಿಂಗ್ ಅಲ್ಲಿ ಮೇನ್ ಆಗಿ ಯಾವೆಲ್ಲ ಪ್ರೋಸೆಸ್ ಇದೆ ಅದನ್ನ ನೋಡ್ತಾ ಹೋಗೋಣ. So in case of staffing is concerned, the first process or the first step, manpower planning. So manpower planning ಅಂದ್ರೆ ಒಂದು ಆರ್ಗನೈಸೇಷನ್ ಗೆ ಎಷ್ಟು ಜನ ಬೇಕಾಗತ್ತೆ, ಯಾವ ರೀತಿಯಾದಂತಹ ವ್ಯಕ್ತಿ ಬೇಕಾಗಿರ್ತಾನೆ, ಎಲ್ಲವನ್ನ ಅನಲೈಸ್ ಮಾಡುವಂತದ್ದು. ಯಾವ ರೀತಿಯಾದಂತಹ ಕ್ಯಾಂಡಿಡೇಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಸೊ ನಮ್ಗೆ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟು ಬೇಕು, ಸೊ ಅದನ್ನ ಅನಲೈಸ್ ಮಾಡೋದನ್ನ ಮ್ಯಾನ್ ಪವರ್ ಪ್ಲಾನಿಂಗ್ ಅಂತ ಕರಿತೀರಿ. ಸೆಕೆಂಡ್ ಒನ್, ರಿಕ್ರೂಟ್ಮೆಂಟ್. ರಿಕ್ರೂಟ್ಮೆಂಟ್ ಹಿಯರ್ ಇಂಡಿಕೇಟ್ಸ್ in a organization, it is the process of attracting the large number of candidates to apply for a job. ಒಂದು ಆರ್ಗನೈಸೇಷನ್ ಅಲ್ಲಿ ಜಾಬ್ ವೇಕೆನ್ಸಿ ಇದೆ ಅಂದ್ರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡುವಂತದ್ದು, ಅಟ್ರಾಕ್ಷನ್ ಅನ್ನ ಮಾಡುವಂತದ್ದು. ಅಂದ್ರೆ ಫಾರ್ ಬೇಕಾಗಿದ್ದಾರೆ ಅಂತ ಕಾಲಮ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿರ್ತೀರಾ. ಕಂಪನೀಸ್ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿರುತ್ತೆ. ಇಲ್ಲ ಅಂದ್ರೆ ಕೆಲವೊಂದು ಆರ್ಗನೈಸೇಷನ್ ನ ನೋಟಿಸ್ ಬೋರ್ಡ್ ಅಲ್ಲಿ ನೀವು ನೋಡಿರ್ಬೋದು. ಅಡ್ವರ್ಟೈಸ್ಮೆಂಟ್ ಏನಿದೆ ಅದನ್ನ ನಾವು ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಅಟ್ರಾಕ್ಟಿಂಗ್ ದಿ ಲಾರ್ಜ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಅಪ್ಲೈ ಫಾರ್ ಎ ಜಾಬ್. ಸೊ ಅದನ್ನ ನಾವು ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಎಷ್ಟು ಜನ ಬೇಕು, ಯಾವ ರೀತಿಯಾದಂತಹ ವರ್ಕರ್ಸ್ ಬೇಕು ಅದನ್ನ ಅನಲೈಸ್ ಮಾಡ್ತೀರಿ, ಮ್ಯಾನ್ ಪವರ್ ಪ್ಲಾನಿಂಗ್ ಅನ್ನ ಮಾಡ್ತೀರಿ. ಎರಡನೇ ಸ್ಟೇಜ್ ಅಲ್ಲಿ ರಿಕ್ರೂಟ್ಮೆಂಟ್, ಸೊ ಅದನ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡುವಂತದ್ದು. ನೆಕ್ಸ್ಟ್ ಒನ್, ಸೆಲೆಕ್ಷನ್. ಸೊ ಸೆಲೆಕ್ಷನ್ ಹಿಯರ್ ಇಂಡಿಕೇಟ್ಸ್, so after recruitment the organization will conduct the interviews, they even conduct the written test interviews, and after several number of process they are going to select the fit candidate for the ಜಾಬ್ ಅಂತ ಹೇಳ್ಬೋದು. ಸೊ ಒಂದು ಆರ್ಗನೈಸೇಷನ್ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡಿದ ತಕ್ಷಣ ಒಂದಷ್ಟು ಜನ ಆ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡ್ಕೊಂಡು, ಇನ್ಫಾರ್ಮೇಶನ್ ಅನ್ನ ನೋಡ್ಕೊಂಡು ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದಂತವ್ರಲ್ಲಿ ಆರ್ಗನೈಸೇಷನ್ ಏನ್ ಮಾಡುತ್ತೆ, ಇಂಟರ್ವ್ಯೂನ ಕಂಡಕ್ಟ್ ಮಾಡಿ ಅವರಿಗೆ ರಿಟರ್ನ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡುತ್ತೆ, ಇಂಟರ್ವ್ಯೂನ ಕಂಡಕ್ಟ್ ಮಾಡುತ್ತೆ, ಗ್ರೂಪ್ ಡಿಸ್ಕಷನ್ ಅಂತ ಮಾಡಿಸುತ್ತೆ. ಸೊ ಅದೆಲ್ಲವನ್ನ ಮಾಡ್ಕೊಂಡು ಫಿಲ್ಟರ್ ಆಗಿ ರೈಟ್ ಫಿಟ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರನ್ನ ಸೆಲೆಕ್ಟ್ ಅನ್ನ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, after selection the next process of staffing is placement and orientation. So here placement and orientation here indicates after selecting the right candidate for the right job, so organization is going to provide a proper place or position for the selected employee. So ಅವನಿಗೆ ಒಂದು ಕರೆಕ್ಟ್ ಆದಂತಹ, ಅವನಿಗೆ ಯಾವ ಒಂದು ಜಾಬಿಗೆ, ಯಾವ ಒಂದು ಹುದ್ದೆಗೆ ಅವನನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ, ಸೊ ಅವನಿಗೆ ಆ ಒಂದು ಪೊಸಿಷನ್ ಏನು ಅದನ್ನೆಲ್ಲವನ್ನ ಹೇಳುವಂತದ್ದು. ನೆಕ್ಸ್ಟ್ ಓರಿಯಂಟೇಶನ್ ಅಂದ್ರೆ, so it is the process of familiarizing the rules regulations of a organization to the selected candidate. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಏನಿರ್ತಾನೆ ಅವನು ಫ್ರೆಶ್ ಕ್ಯಾಂಡಿಡೇಟ್ ಆಗಿರ್ತಾನೆ, ಆರ್ಗನೈಸೇಷನ್ ಗೆ ಹೊಸ ಎಂಪ್ಲಾಯಿ ಆಗಿ ಅಪಾಯಿಂಟ್ ಆಗಿರ್ತಾನೆ. ಅವನಿಗೆ ಆರ್ಗನೈಸೇಷನ್ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅದರ ರಿಲೇಟೆಡ್ ಮಾಹಿತಿಯನ್ನ ಕೊಡುವಂತದ್ದು. ಸೊ ಅದನ್ನ ಓರಿಯಂಟೇಶನ್ ಅಂತ ಕರಿತೀವಿ. ಆ ಸೆಲೆಕ್ಟೆಡ್ ಎಂಪ್ಲಾಯೀಸ್ ಅನ್ನ ಉಳಿದಂತಹ ಎಂಪ್ಲಾಯೀಸ್ ಏನಿದ್ದಾರೆ ಅವರಿಗೆ ಪರಿಚಯ ಮಾಡಿಕೊಡುವಂತಹ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಅದನ್ನ ಓರಿಯಂಟೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಸೊ ಒಂದು ಆರ್ಗನೈಸೇಷನ್ ಅಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಆದ, ಸೊ ಅವನು ಹೊಸದಾಗಿ ಅಪಾಯಿಂಟ್ ಆಗಿರೋನ್ ಇರ್ತಾನೆ. ಅವನಿಗೆ ಆರ್ಗನೈಸೇಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಗೊತ್ತಿರೋದಿಲ್ಲ, ಅವನಿಗೆ ಅವನ ಕೆಲಸ ಏನು ಅದು ಗೊತ್ತಿರೋದಿಲ್ಲ. ಸೊ ಅವನಿಗೆ ಟ್ರೈನಿಂಗ್ ಅನ್ನ ಆರ್ಗನೈಸ್ ಮಾಡುವಂತದ್ದು. ಸೊ ಹಿಯರ್ ಟ್ರೈನಿಂಗ್ ಇಸ್ ದಿ ಪ್ರೋಸೆಸ್ ಆಫ್ ಇನ್ಕ್ರೀಸಿಂಗ್ ದಿ ನಾಲೆಜ್, ಸ್ಕಿಲ್, ಎಬಿಲಿಟಿ ಆಫ್ ಎ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಯಾವ ಒಂದು ವ್ಯಕ್ತಿ ಸೆಲೆಕ್ಟ್ ಮಾಡಿರ್ತೀವಿ ಅವನ ಒಂದು ನಾಲೆಜ್ ಅನ್ನ ಇಂಪ್ರೂವ್ ಮಾಡುವಂತದ್ದು, ಆ ಒಂದು ವರ್ಕ್ ರಿಲೇಟೆಡ್ ಅವನ ಕೌಶಲ್ಯವನ್ನ ಅಭಿವೃದ್ಧಿ ಮಾಡುವಂತದ್ದು. ಸೊ ಅದನ್ನ ನಾವು ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿಬಹುದು. ಸೊ ನೆಕ್ಸ್ಟ್ ಫಂಕ್ಷನ್ ಇಸ್, ನೆಕ್ಸ್ಟ್ ಪ್ರೋಸೆಸ್ ಆಫ್ ದಿ ಸ್ಟಾಫಿಂಗ್ ಇಸ್ ದಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಸೊ ಹಿಯರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೀನ್ಸ್ evaluating the
employees current or past performance as against the certain predetermined standard. ಸೊ ಈಗ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಈಗ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಗೆ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ ಆರ್ಗನೈಸೇಷನ್ ಅವರು. ಒಂದ್ ಸ್ವಲ್ಪ ಮಂತ್ ಕೆಲಸ ಮಾಡಿದ ನಂತರ ಆ ಒಂದು ವ್ಯಕ್ತಿ ನಾವು ಕೊಟ್ಟಂತ ಟ್ರೈನಿಂಗ್ ಪ್ರಕಾರ ಕೆಲಸ ಮಾಡ್ತಾ ಇದ್ದಾನ ಇಲ್ವಾ ಅಂತ ಚೆಕ್ ಮಾಡುವಂತದ್ದು, ಅವನ ಪರ್ಫಾರ್ಮೆನ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡುವಂತದ್ದು, ಅವನ ಪರ್ಫಾರ್ಮೆನ್ಸ್ ಅನ್ನ ಕ್ರಾಸ್ ವೆರಿಫೈ ಮಾಡುವಂತಹ ಒಂದು ಪ್ರೊಸೆಸ್ ಅಂತ ಹೇಳ್ಬೋದು, ಪರ್ಫಾರ್ಮೆನ್ಸ್ ಅಪ್ರೈಸಲ್. ಸೊ ದಟ್ ಅವನ ಕೆಲಸ ಯಾವ ಸರಿಯಾಗಿ ಮಾಡ್ತಾ ಇದ್ದಾನೆ, ಅವನಿಗೆ ಟ್ರೈನಿಂಗಿನ ರಿಕ್ವೈರ್ಮೆಂಟ್ ಇದೆಯಾ ಇನ್ನು ಎಲ್ಲವೂ ನಮ್ಗೆ ಗೊತ್ತಾಗುತ್ತೆ, ಅಥವಾ ಅದು ನಮ್ಗೆ ಪ್ರಮೋಷನ್ ಮಾಡ್ಲಿಕ್ಕೂ ಹೆಲ್ಪ್ ಅನ್ನ ಆಗುತ್ತೆ. ಅವನು ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ನೆಕ್ಸ್ಟ್ ಲೆವೆಲ್ಗೆ ಅವನಿಗೆ ಪ್ರಮೋಟ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಅನ್ನ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ದಟ್ ಪ್ರಮೋಷನ್ ಅಂಡ್ ಕರಿಯರ್ ಪ್ಲಾನಿಂಗ್. ಸೊ ಸ್ಟಾಫಿಂಗ್ ಫಂಕ್ಷನ್ ಅಲ್ಲಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡಿದ ನಂತರದಲ್ಲಿ ಆ ಒಂದು ವ್ಯಕ್ತಿಯನ್ನ ಪ್ರಮೋಟ್ ಮಾಡ್ಲಿಕ್ಕೆ ಎಲಿಜಿಬಲ್ ಇದಾನಾ ಇಲ್ವಾ ಅಂತ ನೋಡುವಂತಹ ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಹಿಯರ್ ಪ್ರಮೋಷನ್ ಇಂಡಿಕೇಟ್ಸ್ increasing the responsibility, increasing the work, increasing the status of the selected employee or selected candidate. At the same time, organization is going to increase the salary of that particular worker ಅಂತ ಹೇಳ್ಬೋದು. ಸೊ ಪ್ರಮೋಷನ್ ಅಲ್ಲಿ ಒಬ್ರು ಪ್ರಮೋಟ್ ಆಗಿದ್ದಾರೆ ಅಂದ್ರೆ ಅವರ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಅವರ ಸ್ಯಾಲರಿನೂ ಸಹ ಜಾಸ್ತಿ ಆಗುತ್ತೆ, ಅವರ ಸ್ಟೇಟಸ್ಸು ಸಹ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಫಸ್ಟ್ ಇರುವಂತಹ ಪೊಸಿಷನ್ ಗಿಂತ ಅವರು ಹೈ ಲೆವೆಲ್ ಹೋಗ್ತಾರೆ ಪ್ರಮೋಷನ್ ಆದ್ರೆ ಅಂತ ಹೇಳ್ಬೋದು. Next, last function of the staffing process of the staffing is that compensation. Compensation is nothing but deciding the salary plan or the salary bonus ಇರ್ಬೋದು, ಸ್ಯಾಲರಿ ಇರ್ಬೋದು, ರೆಮ್ಯುನರೇಷನ್ ಇರ್ಬೋದು. ಸೊ ಅದರ ರಿಲೇಟೆಡ್ ನಾವು ಏನು ಸ್ಟಡಿ ಮಾಡ್ತೀವಿ ಅದನ್ನ ಕಂಪನ್ಸೇಷನ್ ಅಂತ ಕರಿತೀವಿ. ಇಟ್ ಡಿಸೈಡಿಂಗ್ ದಿ ಸ್ಯಾಲರಿ ಪ್ಯಾಕೇಜ್ ಫಾರ್ ಎ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಸೊ ಅಲ್ಲಿ ಮೇನ್ ಆಗಿ ಸ್ಟಾಫಿಂಗ್ ಹೇಳುವಂತದ್ದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿನ ಒಂದು ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಸ್ಟಾಫಿಂಗ್ ಫಂಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ಆರ್ಗನೈಸೇಷನ್ ಗೆ ಎಷ್ಟು ಜನ ಎಂಪ್ಲಾಯೀಸ್ ಬೇಕಂತ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡೋದಿರ್ಬೋದು, ಎಂಪ್ಲಾಯೀಸ್ ದಿ ಕ್ಯಾಂಡಿಡೇಟ್ಸ್ ಯಾರು ಅಪ್ಲೈ ಮಾಡಿರ್ತಾರೆ ಅವರನ್ನ ಸೆಲೆಕ್ಟ್ ಮಾಡೋದಿರ್ಬೋದು, ಅವರಿಗೆ ಓರಿಯಂಟೇಶನ್ ಪ್ರೋಗ್ರಾಮ್ ಅನ್ನ ಮಾಡೋದಿರ್ಬೋದು, ಅವರಿಗೆ ಟ್ರೈನಿಂಗ್ ಅನ್ನ ಕಂಡಕ್ಟ್ ಮಾಡೋದು, ಅವರ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡುವಂತದ್ದು, ಪ್ರಮೋಷನ್ ಅಥವಾ ಪ್ಲಾನ್ ಬಗ್ಗೆ ಮಾಡುವಂತದ್ದು, ಅವರಿಗೆ ಸ್ಯಾಲರಿಯನ್ನ ಡಿಸೈಡ್ ಮಾಡುವಂತದ್ದು. ಸೊ ಇದು ಸಹ ಮ್ಯಾನೇಜ್ಮೆಂಟಿನ ಸ್ಟಾಫಿಂಗ್ ಫಂಕ್ಷನ್ ಅನ್ನು ಮಾಡುತ್ತೆ ಅಂತ ಹೇಳ್ಬೋದು. ಸೊ ವಿತ್ ದಿಸ್ ಲೆಟ್ ಅಸ್ ಡಿಸ್ಕಸ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಡೈರೆಕ್ಟಿಂಗ್. ಸೊ ಹಿಯರ್ in a organization, directing indicates it is the process of influencing, guiding, motivating, communicating, supervising the various activities of a organization. So directing is having the 4 different elements. So in supervision, motivation, leadership and ಕಮ್ಯುನಿಕೇಶನ್. ಸೊ ಡೈರೆಕ್ಟಿಂಗ್ ಅಂದ್ರೆ ನಿರ್ದೇಶಿಸುವಿಕೆ ಅಂತ ಕರಿತೀವಿ. ಒಂದು ಆರ್ಗನೈಸೇಷನ್ ಆಕ್ಟಿವಿಟೀಸ್ ಅನ್ನ ನೀಟಾಗಿ ಕ್ಯಾರಿ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ಲಾನ್ ಮಾಡ್ತೀರಾ, ಆರ್ಗನೈಸ್ ಮಾಡ್ತೀರಾ, ನೆಕ್ಸ್ಟ್ ಸ್ಟಾಫ್ ಅನ್ನ ಅಪಾಯಿಂಟ್ ಮಾಡ್ತೀರಾ. ಸೊ ಅವರಿಗೆ ಗೈಡ್ಲೈನ್ಸ್ ಅನ್ನ ಕೊಟ್ಟಾಗ ಮಾತ್ರ ನಾವು ಏನು ಅನ್ಕೊಂಡಿರ್ತೀವಿ ಆ ವರ್ಕ್ ಅನ್ನ ನೀಟಾಗಿ ಕ್ಯಾರಿ ಮಾಡ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಫಸ್ಟ್ ಸೂಪರ್ವಿಷನ್ ಅನ್ನ ಮಾಡ್ತೀವಿ. ಸೊ ಓವರ್ ಸೀಯಿಂಗ್ ದಿ ಆಕ್ಟಿವಿಟೀಸ್ ಆಫ್ ಎ ಆರ್ಗನೈಸೇಷನ್. ಮ್ಯಾನೇಜರ್ ಈಸ್ ಗೋಯಿಂಗ್ ಟು ಓವರ್ ಸಿ ದಿ ವೇರಿಯಸ್ ಆಕ್ಟಿವಿಟೀಸ್ ಆಫ್ ಎ ಆರ್ಗನೈಸೇಷನ್. ಸೂಪರ್ವೈಸ್ ಮಾಡುವಂತದ್ದು, ಏನೇನ್ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನೋಡುವಂತದ್ದು. ನೆಕ್ಸ್ಟ್ ಯಾವ್ದಾದ್ರು ವರ್ಕರ್ಸ್ಗೆ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಸೊ ಅವರಿಗೆ ಮೋಟಿವೇಟ್ ಅನ್ನ ಮಾಡುವಂತದ್ದು. ಮೋಟಿವೇಶನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಇನ್ನರ್ ಫೀಲಿಂಗ್. ಸೊ ಇಲ್ಲಿ ನಾವು ಒಬ್ರಿಗೆ ಯಾವ್ದೋ ಒಂದು ವಿಷಯದಲ್ಲಿ ಯಾವ್ದೋ ಒಂದು ವರ್ಕರಿಗೆ ಅವನ ಫ್ಯಾಮಿಲಿ ಮ್ಯಾಟರ್ ಏನಾದ್ರು ಪ್ರಾಬ್ಲಮ್ಸ್, ಫ್ಯಾಮಿಲಿಯಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇರ್ಬೋದು. ಸೊ ಅದರಿಂದಾಗಿ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರದೇನೆ ಇರ್ಬೋದು. ಸೊ ಅಂತಹ ಒಂದು ಸಂದರ್ಭದಲ್ಲಿ ಅವನನ್ನ ಮೋಟಿವೇಟ್ ಮಾಡುವಂತದ್ದು. ಸೊ ಅದು ಸಹ ಮ್ಯಾನೇಜರಿನ ಕೆಲಸ ಆಗಿರುತ್ತೆ. ಸೊ ಅದನ್ನ ಪ್ರಾಪರ್ ಡೈರೆಕ್ಟಿಂಗ್ ಅನ್ನ ಮಾಡೋದ್ರ ಮೂಲಕ ಅವನು ಮಾಡ್ತಾನೆ. ಸೊ ಲೀಡರ್ಶಿಪ್ ಹೇಳುವಂತದ್ದು ಸಹ ಮ್ಯಾನೇಜ್ಮೆಂಟ್ ಅಲ್ಲಿ ಡೈರೆಕ್ಟಿಂಗ್ ಫಂಕ್ಷನ್ ಇನ ಒಂದು ಸಬ್ ಎಲಿಮೆಂಟ್ ಅಂತ ಹೇಳ್ಬೋದು. ಕಮ್ಯುನಿಕೇಶನ್ ಇಸ್ ಬಟ್ ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಪ್ರೊವೈಡಿಂಗ್ ದಿ ಇನ್ಸ್ಟ್ರಕ್ಷನ್,
ಇನ್ಫಾರ್ಮೇಶನ್ ಟು ದಿ ಎಂಪ್ಲಾಯೀಸ್ ಅಂತ ಹೇಳ್ಬೋದು. ಯಾರ್ಯಾರು ವರ್ಕ್ ಮಾಡ್ತಾರೆ ಅವರಿಗೆ ಈ ಕೆಲಸ ನೀವು ಹೀಗ್ ಮಾಡ್ಬೇಕು ಅಂತ ಅವನಿಗೆ ಮಾರ್ಗದರ್ಶನವನ್ನ ಕೊಡುವಂತದ್ದು, ಅವನಿಗೆ ಗೈಡ್ ಲೈನ್ಸ್ ಅನ್ನ ಕೊಡುವಂತದ್ದು, ಅವನಿಗೆ ಮೋಟಿವೇಶನ್ ಅನ್ನ ಮಾಡುವಂತದ್ದು, ಅವನನ್ನ ಸೂಪರ್ವೈಸ್ ಮಾಡುವಂತದ್ದು. ಸೊ ಇದೆಲ್ಲವೂ ಸಹ ಮ್ಯಾನೇಜ್ಮೆಂಟಿನ ಡೈರೆಕ್ಟಿಂಗ್ ಫಂಕ್ಷನ್ ಇನ ಡಿಫ್ರೆಂಟ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಸೊ ದಸ್ ಡೈರೆಕ್ಟಿಂಗ್ ಇಸ್ ದಿ part of management function which deals with directly the influencing, guiding, supervising and motivating the subordinates who are working in the organization. So let us see the last function of management, that is controlling. So here controlling refers to monitoring the activities of a organization, or it refers to the measurement of accomplishment against the standard and correction of deviation, if any, to ensure achievement of organizational goals. So ಇಲ್ಲಿ ಕಂಟ್ರೋಲಿಂಗ್ ಅಂತ ಬಂದಾಗ ಒಂದು ಆರ್ಗನೈಸೇಷನ್ ಅಲ್ಲಿ ಮೇನ್ ಆಗಿ ಒಂದಷ್ಟು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಅನ್ನ ಫಸ್ಟ್ ನಾವು ಫಿಕ್ಸ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಅನ್ನ ಒಂದ್ಸಲ ನಾವು ಫಿಕ್ಸ್ ಮಾಡಿದ ನಂತರ ಯಾರು ಒಂದು ವರ್ಕ್ ಅನ್ನ ಪರ್ಫಾರ್ಮ್ ಮಾಡಿರ್ತಾರೆ ಅದನ್ನ ನಾವು ಮೆಜರ್ ಮಾಡ್ಬೇಕಾಗತ್ತೆ. ಅದನ್ನ ಮೆಜರ್ ಮಾಡಿದ ನಂತರ ನಮ್ಮ ಪರ್ಫಾರ್ಮೆನ್ಸ್ ಜೊತೆಗೆ ಸ್ಟ್ಯಾಂಡರ್ಡ್ ಮತ್ತೆ ಪರ್ಫಾರ್ಮೆನ್ಸ್ ಏನು ವರ್ಕರ್ ಪರ್ಫಾರ್ಮ್ ಮಾಡಿರ್ತಾರೆ ಅದನ್ನ ಕಂಪೇರ್ ಮಾಡ್ಬೇಕಾಗತ್ತೆ. ಸೊ ಕಂಪೇರಿಂಗ್ ದಿ ಆಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ದಿ ಸ್ಟ್ಯಾಂಡರ್ಡ್ ಒನ್. ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಆ ಒಂದು ಕಂಪೇರ್ ಮಾಡಿದಾಗ ಸ್ಟ್ಯಾಂಡರ್ಡ್ ಗೆ ಸರಿಯಾಗಿದೆ, ಏನು ಡಿವಿಯೇಷನ್ಸ್ ಇಲ್ಲ ಅಂದ್ರೆ ಸೊ ನಾವೇನ್ ಮಾಡ್ತೀವಿ ನೆಕ್ಸ್ಟ್ ಅಲ್ಲಿ ಏನು ಆಕ್ಷನ್ಸ್ ಅನ್ನ ತಗೊಳ್ಳೋದಿಲ್ಲ. ಸೊ ಇಫ್ ದರ್ ಈಸ್ ಎನಿ ಡಿವಿಯೇಷನ್ ಬಿಟ್ವೀನ್ ದಿ ಸ್ಟ್ಯಾಂಡರ್ಡ್ ಅಂಡ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಕರೆಕ್ಟಿವ್ ಆಕ್ಷನ್. ಸೊ ಹಿಯರ್ ಕಂಟ್ರೋಲಿಂಗ್ is that function of management. It is going to monitor the various activities of a organization, or in other words it refers to the measurement of accomplishment against the standard and correction of deviation, if any, to ensure achievement of organizational goals. So controlling process ಹೇಳುವಂತದ್ದು ಫಸ್ಟ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಆರ್ಗನೈಸೇಷನ್ ಗೆ ಒಂದು ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡ್ಬೇಕಾಗುತ್ತೆ, ಅದರ ವರ್ಕಿಗೆ ಇರ್ಬೋದು. ನೆಕ್ಸ್ಟ್ ವರ್ಕರ್ಸ್ ಏನ್ ವರ್ಕ್ ಮಾಡ್ತಾರೆ ಅದನ್ನ ಸೆಕೆಂಡ್ ಸ್ಟೆಪ್ ಅಲ್ಲಿ ಮೆಜರ್ ಮಾಡುವಂತದ್ದು. ಮೂರನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ, ಸ್ಟ್ಯಾಂಡರ್ಡ್ ಜೊತೆಗೆ ವರ್ಕರ್ಸ್ ಏನ್ ಪರ್ಫಾರ್ಮ್ ಮಾಡಿರ್ತಾರೆ ಅದನ್ನ ಮೆಜರ್ ಮಾಡ್ತೀರಾ. ನೆಕ್ಸ್ಟ್ ಡಿವಿಯೇಷನ್ ಅನ್ನ ಏನಾದ್ರೂ ಲೂಪ್ ಹೋಲ್ಸ್ ಇದೆಯಾ ಅದನ್ನ ಅನಲೈಸ್ ಮಾಡ್ತೀರಾ. ಸೊ ಡಿಟರ್ಮಿನೇಷನ್ ಆ ಒಂದು ಡಿವಿಯೇಷನ್ಸ್ ಅನ್ನ ನೀವು ಅನಲೈಸ್ ಮಾಡುವಂತದ್ದು. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡ್ತೀರಾ, ಕರೆಕ್ಟಿವ್ ಆಕ್ಷನ್ಸ್ ಅನ್ನ ತಗೊಳ್ಳೋದು. ಸೊ ಏನಾದ್ರೂ ಡಿವಿಯೇಷನ್ಸ್ ಇದೆ, ಏನಾದ್ರೂ ಮಿಸ್ ಮ್ಯಾಚ್ ಆಗ್ತಾ ಇದೆ, ಏನು ಅಲ್ಲಿ ಸರಿ ಆಗ್ತಾ ಇಲ್ಲ ಕೆಲಸ, ಅವಾಗ ಒಂದಷ್ಟು ಕರೆಕ್ಟಿವ್ ಆಕ್ಷನ್ಸ್ ಅನ್ನ ತಗೊಳ್ಳುವಂತದ್ದು. ಸೊ ಇದನ್ನ ನಾವು ಕಂಟ್ರೋಲಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ದಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್. ಸೊ ದೀಸ್ ಆರ್ ದಿ 5 ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಒಂದು ಕ್ವಶನ್ ಅನ್ನ 8 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ನೀವು ಮೀನಿಂಗ್ ಅನ್ನ ಬರೀಬಹುದು, ನೆಕ್ಸ್ಟ್ ಡೆಫಿನೇಷನ್ ಅನ್ನ ಬರೀಬಹುದು, ಅದರಲ್ಲಿ ಏನೇನ್ ಪ್ರೋಸೆಸ್ ಇದೆ ಅದನ್ನ ಬರೀಬಹುದು, ಅಥವಾ ಡೈರೆಕ್ಟಿಂಗ್ ಅಲ್ಲಿ ಅದರ ಎಲಿಮೆಂಟ್ಸ್ ಇತ್ತು ಸೊ ಆ ಎಲಿಮೆಂಟ್ಸ್ ಅನ್ನ ಮೆನ್ಷನ್ ಮಾಡಬಹುದು. ಸೊ ಈ ರೀತಿಯಾಗಿ ಎಷ್ಟು ಟಾಪಿಕ್ ಅನ್ನ ಕವರ್ ಮಾಡಿ ಆನ್ಸರ್ ಮಾಡೋದ್ರಿಂದ 8 out of 8 ತಗೊಳ್ಬಹುದು ಈ ಒಂದು ಕ್ವಶನ್ ಗೆ ಅಂತ ಹೇಳ್ಬೋದು. ಸೊ ವಿತ್ ದಟ್ ಈಸ್ ದಿ ಕೋಆರ್ಡಿನೇಷನ್ ಹೇಳುವಂತದ್ದು ಈ ಒಂದು ಫಸ್ಟ್ ಚಾಪ್ಟರಿನ ಲಾಸ್ಟ್ ಟಾಪಿಕ್. ಸೊ ಇದರನ್ನ ಮೀನಿಂಗ್ ಅನ್ನ ನಾವು ನೋಡೋಣ. ಸೊ ಹಿಯರ್ ಕೋಆರ್ಡಿನೇಷನ್ ಇಂಡಿಕೇಟ್ಸ್ ದಿ ಪ್ರೋಸೆಸ್ ಬೈ ವಿಚ್ ಎ ಮ್ಯಾನೇಜರ್ synchronizes the activities of the different department. ಸೊ ಕೋಆರ್ಡಿನೇಷನ್ ಅಂದ್ರೆ ಮ್ಯಾನೇಜರ್ ಆದವನ್ ಏನ್ ಮಾಡ್ತಾನೆ, ಸೊ ಅಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಇದು ನಿಮ್ಗೆ HR ಡಿಪಾರ್ಟ್ಮೆಂಟ್ ಇರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಆ ಒಂದು ಡಿಪಾರ್ಟ್ಮೆಂಟ್ ನಡುವೆ ಹೊಂದಾಣಿಕೆಯನ್ನ ಕ್ರಿಯೇಟ್ ಮಾಡುವಂತದ್ದು, ಹೊಂದಾಣಿಕೆಯನ್ನ ಬಿಲ್ಡ್ ಮಾಡುವಂತದ್ದು. ಸೊ ಅದನ್ನ ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ. With this, let us definition of coordination. So here coordination indicates
Coordination is the process whereby an executive develops an orderly pattern of group efforts among his subordinates and secure unity of action in pursuit of common purpose. So ಇಲ್ಲಿ ಕೋಆರ್ಡಿನೇಷನ್ ಅನ್ನ ನಾವು ಅದರ ಒಂದು ಡೆಫಿನೇಷನ್ ಅನ್ನ ಅನಲೈಸ್ ಮಾಡೋದಾದ್ರೆ, ಎಕ್ಸಿಕ್ಯೂಟಿವ್ಸ್ ಏನ್ ಮಾಡ್ತಾರೆ ಅಂದ್ರೆ ಆರ್ಗನೈಸೇಷನ್ ನಲ್ಲಿ ಏನ್ ಸಬಾರ್ಡಿನೇಟ್ಸ್ ಇರ್ತಾರೆ ಅವರ ಒಂದು ಎಫರ್ಟ್ ಟಾರ್ಗೆಟ್ ಗೆ ರೀಚ್ ಆಗೋ ರೀತಿಯಲ್ಲಿ ಕಾಮನ್ ಪರ್ಪಸ್ ಏನಿದೆ ಆರ್ಗನೈಸೇಷನ್ ಇಂದು ಅದು ರೀಚ್ ಆಗ್ಬೇಕು ಅಂದ್ರೆ ಅಲ್ಲಿರುವಂತಹ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಏನಿದೆ ಅವರು ಗ್ರೂಪ್ ಎಫರ್ಟ್ ಅಲ್ಲಿ ಏನ್ ವರ್ಕ್ ಅನ್ನ ಮಾಡ್ತಾ ಇರ್ತಾರೆ ಅದು ಆರ್ಗನೈಸೇಷನ್ ಮೇನ್ ಗೋಲ್ ಏನಿದೆ, ಮೇನ್ ಪರ್ಪಸ್ ಏನಿದೆ, ಕಾಮನ್ ಪರ್ಪಸ್ ಏನಿದೆ ಅದನ್ನ ರೀಚ್ ಮಾಡೋ ರೀತಿಯಲ್ಲಿ ಅದು ಒಂದು ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡುವಂತದ್ದು ಕೋಆರ್ಡಿನೇಷನ್ ಅಂದ್ರೆ. ಸೊ ದಿಸ್ ಇಸ್ ಅಬೌಟ್ ಡೆಫಿನೇಷನ್ ಆಫ್ ಕೋಆರ್ಡಿನೇಷನ್. So with this, let us see the characteristics of coordination. So coordination ಗೆ ಅದರದ್ದೇ ಆದಂತಹ ಕೆಲವೊಂದು ಫೀಚರ್ಸ್ ಇದೆ. It is also called as features of coordination. So in case of coordination feature, the first feature is that coordination integrates group efforts. Second one, coordination ensures unity of action. Next one, coordination is a continuous process. Next one, coordination is all pervasive function. Next one, coordination is the responsibility of all managers. And last one, coordination is a deliberate function. So let us discuss the features of coordination or the characteristics of coordination one by one in detail. So in that first one, coordination integrates group efforts. All business activities are interdependent. So therefore, there should be a coordination among them. So coordination enables the business to make efficient use of its available resources. So ಒಂದು ಆರ್ಗನೈಸೇಷನ್ ಅಲ್ಲಿ ಕೋಆರ್ಡಿನೇಷನ್ ಹೇಳುವಂತದ್ದು ಗ್ರೂಪ್ ಎಫರ್ಟ್ಸ್ ಏನಿದೆ ಅದನ್ನ ಒಗ್ಗೂಡ್ಸತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಏನಿದೆ ಅದು ಒಂದಕ್ಕೊಂದು ಸಂಬಂಧಪಟ್ಟಿರತ್ತೆ, ಇಂಟರ್ ಡಿಪೆಂಡ್ ಆಗಿರತ್ತೆ. ಸೊ ಈ ಒಂದು ಕೋಆರ್ಡಿನೇಷನ್ ಹೇಳುವಂತದ್ದು ಆರ್ಗನೈಸೇಷನ್ ಇರುವಂತಹ ರಿಸೋರ್ಸಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಅನ್ನ ಮಾಡತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಕೋಆರ್ಡಿನೇಷನ್ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್ಸ್. ಸೊ ಲೆಟ್ ಅಸ್ ಸಿ ದ ಸೆಕೆಂಡ್ ಒನ್, coordination ensures unity of action. The purpose of coordination is to secure unity of action in the realization of a common purpose. It acts as the binding force between department and ensure that all action is aimed at achieving the goals of the organization. So organization ಅಲ್ಲಿ ಕೋಆರ್ಡಿನೇಷನ್ ಹೇಳುವಂತದ್ದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಸೊ ಅದರೆಲ್ಲವನ್ನ ಕ್ಲಬ್ ಮಾಡಿ ಟುಗೆದರ್ ಮಾಡಿ ಒಟ್ಟಾಗಿ ಸೇರಿಸಿ ಆರ್ಗನೈಸೇಷನ್ ನ ಗೋಲ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಅನ್ನ ಮಾಡುವಂತದ್ದು. ನೆಕ್ಸ್ಟ್ ಒನ್, ಕೋಆರ್ಡಿನೇಷನ್ ಇಸ್ the next feature is that coordination is a continuous process. So this particular coordination is not one time function. ಇದನ್ನ ಒಂದ್ಸಲ ನಾವು ಮಾಡಿದ್ವಿ ಅಂದ್ರೆ ಮುಗ್ದಿಲ್ಲ. So it is a continuous process. It begins with at the planning stage and continues till controlling. So planning ಇಂದ ಸ್ಟಾರ್ಟ್ ಆಗಿ ಕಂಟ್ರೋಲಿಂಗ್ ಫಂಕ್ಷನ್ ವರೆಗೂನು ಈ ಒಂದು ಕೋಆರ್ಡಿನೇಷನ್ ಹೇಳುವಂತಹ ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ಅದು ಒನ್ ಟೈಮ್ ಪ್ರೊಸೆಸ್ ಅಲ್ಲ, ಕಂಟಿನ್ಯೂಸ್ ಪ್ರೊಸೆಸ್. ಆರ್ಗನೈಸೇಷನ್ ಎಲ್ಲಿಯವರೆಗೆ ಅದನ್ನ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಇರ್ಬೋದು, ಯಾವುದೇ ಆರ್ಗನೈಸೇಷನ್ ಇರಲಿ, ಅದರ ಆಕ್ಟಿವಿಟೀಸ್ ಅನ್ನ ಎಲ್ಲಿಯವರೆಗೆ ಅದು ಕ್ಯಾರಿ ಮಾಡ್ತಾ ಇರತ್ತೆ ಅಲ್ಲಿಯವರೆಗೂ ಸಹ ಕೋಆರ್ಡಿನೇಷನ್ ಹೇಳುವಂತಹ ಕಾನ್ಸೆಪ್ಟ್ ಇರುತ್ತೆ. ಸೊ ಇಟ್ ಈಸ್ ಎ ಕಂಟಿನ್ಯೂಸ್ process. The next feature of the coordination is that coordination is all pervasive function. As you know, pervasive indicates common. So here coordination is required at all levels of the management due to the interdependent nature of activities of various department. So it is going to integrate the efforts of different departments and different levels. So coordination ಹೇಳುವಂತದ್ದು
ಎಲ್ಲ ಒಂದು ಡಿಪಾರ್ಟ್ಮೆಂಟಿಗೂ ಬೇಕು, ಮತ್ತೆ ಎಲ್ಲ ಒಂದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟಿಗೆ ಅದು ಇದ್ದೇ ಇರುತ್ತೆ. ಆ ಒಂದು ಕೋಆರ್ಡಿನೇಷನ್ ಹೇಳುವಂತಹ ಕಾನ್ಸೆಪ್ಟ್. ಇಟ್ ಈಸ್ ಪರ್ವೇಸಿವ್ ಫಂಕ್ಷನ್. ಇಟ್ ಈಸ್ ಕಾಮನ್ ಇನ್ so it is common in all the different department. At the same time, it is existed in all the different levels of management. Next one, coordination is the responsibility of all managers. So it is the another important feature of coordination. So coordination ಹೇಳುವಂತದ್ದು ಎಲ್ಲಾ ಒಂದು ಮ್ಯಾನೇಜರ್ಸಿನ ಜವಾಬ್ದಾರಿ ಅಂತ. So here coordination is the function of every manager in the organization. Top level managers need to coordinate with the subordinates. In the same way, middle level management should coordinate with the both the top level management and first line managers, that is operational level managers. So ಈ ತರ ಕೋಆರ್ಡಿನೇಷನ್ ಹೇಳುವಂತದ್ದು ಎಲ್ಲಾ ಒಂದು ಮ್ಯಾನೇಜರಿನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಇಲ್ಲಿ ನಾವು ಟಾಪ್ ಮ್ಯಾನೇಜರ್ ಏನಿದ್ದಾರೆ ಅವರು ಮಿಡಲ್ ಲೆವೆಲ್ ಮ್ಯಾನೇಜರ್ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿರ್ತಾರೆ. ಅವ್ರ ನಡುವೆ ಕೋಆರ್ಡಿನೇಷನ್ ಇರಲೇಬೇಕು. ಅದೇ ತರ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಇರ್ತಾರೆ ಅವರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಮತ್ತೆ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಬ್ಬರ ನಡುವೆ ಕೋಆರ್ಡಿನೇಷನ್ ಅನ್ನ ಮೇಂಟೈನ್ ಮಾಡ್ಬೇಕಾಗಿರುತ್ತೆ. ಸೊ ಈ ತರ ಆಪರೇಷನಲ್ ಲೆವೆಲ್ ಮ್ಯಾನೇಜರ್ ಅಲ್ಲಿ ಯಾರು ಇರ್ತಾರೆ ಅವರು ತಮ್ಮ ವರ್ಕ್ ಫೋರ್ಸ್ ಜೊತೆ ಕೋಆರ್ಡಿನೇಷನ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂತ. ಸೊ ಯಾವಾಗ ಎಲ್ಲರ ನಡುವೆ ಸಿಂಕ್ ಇರುತ್ತೆ, ಎಲ್ಲರ ನಡುವೆ ಹೊಂದಾಣಿಕೆ ಇರುತ್ತೆ, ಆಗ ಮಾತ್ರ ಆರ್ಗನೈಸೇಷನ್ ನ ಪ್ಲಾನ್ ಏನಿದ್ದಿರುತ್ತೆ, ಟಾರ್ಗೆಟ್ ಅನ್ನ ರೀಚ್ ಮಾಡುವಂತದ್ದು ಅದು ಅಥವಾ ಅದರ ಆಬ್ಜೆಕ್ಟಿವ್ ಅನ್ನ ರೀಚ್ ಮಾಡುವಂತದ್ದು ಅದು ಫುಲ್ಫಿಲ್ ಆಗತ್ತೆ ಅಂತ ಹೇಳ್ಬೋದು. So the next important feature of the coordination is that coordination is a deliberate function. So here manager has to coordinate the efforts of different individuals working in a organization in the conscious and deliberate manner. So coordination ಹೇಳುವಂತದ್ದು ಡೆಲಿಬರೇಟ್ ಫಂಕ್ಷನ್ ಅಂತ ಯಾಕೆ ಕರಿತೀವಿ ಅಂದ್ರೆ ಅಲ್ಲಿ ನಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಎರಡು ಡಿಪಾರ್ಟ್ಮೆಂಟ್ ನಡುವೆ ಅಂದ್ರೆ ಆರ್ಗನೈಸೇಷನ್ ಇನ್ನ ಟಾರ್ಗೆಟ್ ಏನಿದೆ ಅದನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಿಯರ್ ದಟ್ ಪರ್ಟಿಕ್ಯುಲರ್ ಮ್ಯಾನೇಜರ್ ಶುಡ್ ಟೇಕ್ ಅಟ್ಮೋಸ್ಟ್ ಕೇರ್ and he should take the conscious effort in order to maintain the coordination between different department or between different individuals who are working in the organization. So coordination ಈ ಒಂದು ಕೋಆರ್ಡಿನೇಷನ್ ಹೇಳುವಂತಹ ಕಾನ್ಸೆಪ್ಟ್ ಏನಿದೆ ಅದನ್ನ ನಾವು ಕೇರ್ ತಗೊಂಡು ಮಾಡುವಂತಹ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯಾನೇಜರ್ ಯಾವುದೇ ಒಂದು ಆರ್ಡರ್ ಅನ್ನ ಕೊಡುವಾಗ ಹಾರ್ಶ್ ಆಗಿ ಕೊಡೋ ಹಾಗಿಲ್ಲ. ಸೊ ಅಲ್ಲಿ ಅದನ್ನ ರಿಸೀವ್ ಮಾಡಿದಂತಹ ಅವನ ಕೆಳಗೆ ವರ್ಕ್ ಮಾಡಿದಂತಹ ಸಬಾರ್ಡಿನೇಟ್ಸ್ ಗೆ ಆ ಒಂದು ಆರ್ಡರ್ ಅವನು ಬೇರೆ ತರ ಅದನ್ನ ರಿಸೀವ್ ಮಾಡ್ದ ಅಂತ ಇಟ್ಕೊಳ್ರಿ, ಅಥವಾ ಅವನಿಗೆ ಅದು ಹಾರ್ಶ್ ಅಂತ ಅನಿಸ್ತು ಅಂತ ಇಟ್ಕೊಳ್ರಿ. ಸೊ ಆವಾಗ ಅವನು ತನ್ನ ಸುಪೀರಿಯರ್ ಅಥವಾ ಮ್ಯಾನೇಜರ್ ಹೇಳಿದ ಪ್ರಕಾರದಲ್ಲಿ ಕೆಲಸ ಮಾಡ್ದೇನೆ ಇರ್ಬೋದು. ಸೊ ಆವಾಗ ಓವರ್ ಆಲ್ ಆರ್ಗನೈಸೇಷನ್ ಗೋಲ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಅದು ಒಂದು ಎಫೆಕ್ಟ್ ಆಗಿ ಅದು ಕೆಲಸವನ್ನ ಮಾಡೋದಿಲ್ಲ. ಯಾಕಂದ್ರೆ ಇಫ್ ದೆರ್ ಇಸ್ ಎ ಕೋಆರ್ಡಿನೇಷನ್ ದೆನ್ ಓನ್ಲಿ ವಿ ಕ್ಯಾನ್ ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್ಸ್ ಅಂತ ಹೇಳ್ಬೋದು. ಸೊ ಅಲ್ಲಿ ಅಟ್ಮೋಸ್ಟ್ ಕೇರ್ ಅನ್ನ ತಗೋಬೇಕು, ಮತ್ತೆ ಕಾನ್ಶಿಯಸ್ ಎಫರ್ಟ್ ಅನ್ನ ತಗೊಂಡು ಆರ್ಗನೈಸೇಷನ್ ಅಲ್ಲಿ ಕೋಆರ್ಡಿನೇಷನ್ ಅನ್ನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ನಡುವೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಅದನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬೋದು. So with this, let us discuss the last aspect, that is the importance of coordination. So here, in case of importance of coordination, the first one, growth in size. ಸೊ ಒಂದು ಆರ್ಗನೈಸೇಷನ್ ಗೆ ಕೋಆರ್ಡಿನೇಷನ್ ಹೇಳುವಂತದ್ದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಪ್ರಾಮುಖ್ಯತೆಯನ್ನ ತಗೊಳುತ್ತೆ ಅಂತ. ಸೊ ಆರ್ಗನೈಸೇಷನ್ ಹೇಳುವಂತದ್ದು ಅದರ ಒಂದು ಗಾತ್ರದಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸ್ ಸಂಖ್ಯೆ ಜಾಸ್ತಿ ಆಗ್ಬಹುದು, ಬ್ರಾಂಚಸ್ ಜಾಸ್ತಿ ಆಗ್ಬಹುದು, ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಆಗ್ಬಹುದು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಬಹುದು. ಸೊ ದಟ್ ಇರುವಂತಹ ಒಂದು ಆರ್ಗನೈಸೇಷನ್ ಏನಿದೆ ಅದರ ಸ್ಟ್ರಕ್ಚರ್ ಅಲ್ಲಿ ಚೇಂಜ್ ಆಗ್ತಾ ಇರಬಹುದು. ಈ ರೀತಿಯಾಗಿ ಎಂಪ್ಲಾಯೀಸ್ ನ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆವಾಗ ಆರ್ಗನೈಸೇಷನ್ ಅಲ್ಲಿ ಕೋಆರ್ಡಿನೇಷನ್ ಹೇಳೋದು ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಪ್ರೀ ಡಿಟರ್ಮೈನ್ಡ್ ಗೋಲ್ ಅನ್ನ ಅಚೀವ್ ಮಾಡ್ಬೇಕು ಅಂದ್ರೆ ಆರ್ಗನೈಸೇಷನ್ ಅಲ್ಲಿ ಪ್ರತಿಯೊಬ್ರು ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿರ್ತಾರೆ.
there is a interdependent between two different department which are there in the particular organization. ಒಂದು ಆರ್ಗನೈಸೇಷನ್ ಅಲ್ಲಿ ಏನೇನ್ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ಅದರದ್ದೇ ಆದಂತಹ ಸಂಬಂಧ ಇರುತ್ತೆ ಒಂದ್ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಗೆ. ಸೊ ಆ ತರ ಆರ್ಗನೈಸೇಷನ್ ಅಲ್ಲಿ ಅದರ ಸೈಜ್ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ, ನಂಬರ್ ಆಫ್ ಇಂಡಿವಿಜುವಲ್ಸ್ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಆರ್ಗನೈಸೇಷನ್ ಅಲ್ಲಿ ಎಂಪ್ಲಾಯೀಸ್ ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಆ ರೀತಿ ಇದ್ದಾಗ ಆರ್ಗನೈಸೇಷನ್ ಅಲ್ಲಿ ಕೋಆರ್ಡಿನೇಷನ್ ಹೇಳುವಂತದ್ದು ಬೇಕೇ ಬೇಕು ಅಂತ ಹೇಳ್ಬೋದು. ದಿ ಸೆಕೆಂಡ್ ಇಂಪಾರ್ಟೆಂಟ್ the importance of the coordination is that functional differentiation. ಸೊ ಇಲ್ಲಿ ನಿಮ್ಗೆ ಚಿತ್ರ ಕಾಣಿಸ್ತಾ ಇರಬಹುದು. ಒಂದು ಆರ್ಗನೈಸೇಷನ್ ಅಂತ ಬಂದಾಗ ಅಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇದೆ, ಆಪರೇಷನ್ಸ್ ಅಂಡ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ, ಕಸ್ಟಮರ್ ಸರ್ವಿಸ್ ಇದೆ, IT ಡಿಪಾರ್ಟ್ಮೆಂಟ್ ಇದೆ, ಅಕೌಂಟ್ ಅಂಡ್ ಟ್ಯಾಕ್ಸೇಷನ್ ಡಿಪಾರ್ಟ್ಮೆಂಟ್ ಇದೆ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಫಂಕ್ಷನ್ಸ್ ಆಗಿ ಡಿಫ್ರೆಂಟ್ ಫಂಕ್ಷನಲ್ ಡಿಪಾರ್ಟ್ಮೆಂಟ್ ಆಗಿ ಆರ್ಗನೈಸೇಷನ್ ವರ್ಕ್ ಅನ್ನ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಇದರ ಒಂದು ವರ್ಕ್ ಅನ್ನ ನೀಟಾಗಿ ಅವರು ಕ್ಯಾರಿ ಮಾಡ್ಬೇಕು ಅಂದ್ರೆ ಸೊ ಅವರ ನಡುವೆ ಕೋಆರ್ಡಿನೇಷನ್ ಹೇಳುವಂತದ್ದು ಬೇಕೇ ಬೇಕು ಅಂತ ಹೇಳ್ಬೋದು. ಸೊ ಹಿಯರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ ದಿ ಆರ್ಗನೈಸೇಷನ್ ಹ್ಯಾವ್ ದೇರ್ ಓನ್ ಸೆಟ್ ಆಫ್ ಆಬ್ಜೆಕ್ಟಿವ್ಸ್, ಪಾಲಿಸೀಸ್. ಸೊ ದಿಸ್ ವಿಲ್ ಮೇ ಕ್ರಿಯೇಟ್ ದಿ ಕಾನ್ಫ್ಲಿಕ್ಟಿಂಗ್ ಸಿಚುವೇಶನ್ ಮೆನಿ ಟೈಮ್ಸ್. ಸೊ ಹಿಯರ್ ವಿ ನೀಡ್ ಕೋಆರ್ಡಿನೇಷನ್ ಅಂತ ಹೇಳ್ಬೋದು. ಈಗ HR ಡಿಪಾರ್ಟ್ಮೆಂಟ್ ಇದೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಸೊ ಈ ತರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ನಡುವೆ ವರ್ಕ್ ಅನ್ನ ನೀಟಾಗಿ ಕ್ಯಾರಿ ಮಾಡಬೇಕು ಅಂದ್ರಲ್ಲಿ ಕೋಆರ್ಡಿನೇಷನ್ ಬೇಕು ಅಂತ ಹೇಳ್ಬೋದು. And the last function, the last important of the coordination is that specialization. So here, in the modern organization, high levels of specialized activities take place, which are performed by specialists. So organization ಅಲ್ಲಿ ಮಾಡರ್ನ್ ಆರ್ಗನೈಸೇಷನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಹೊಸ ಹೊಸ ಇನೋವೇಟಿವ್ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಲಾಂಚ್ ಮಾಡುವಾಗ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇರ್ಬೋದು, ಆರ್ಗನೈಸೇಷನ್ ಆಕ್ಟಿವಿಟೀಸ್ ಅನ್ನ ಕ್ಯಾರಿ ಮಾಡುವಾಗ ಸೊ ಡಿಫ್ರೆಂಟ್ ಸ್ಪೆಷಲಿಸ್ಟ್ಸ್ ನ ಅಗತ್ಯ ಇರುತ್ತೆ. ಸೊ ಆ ಸ್ಪೆಷಲಿಸ್ಟ್ಸ್ ಏನ್ ಮಾಡ್ತಾರೆ, ಅವರ ಓನ್ ಫೀಲ್ಡ್ ಅಲ್ಲಿ ಸ್ಪೆಷಲೈಸ್ಡ್ ಆಗಿ ನಾಲೆಜ್ ಅನ್ನ ತಗೊಂಡಿರ್ತಾರೆ. ಅವರು ತಮ್ಮ ಬೇರೆಯವ್ರು ಏನಾದ್ರೂ ಸಜೆಷನ್ ನ ಕೊಟ್ಟಾಗ ಅದನ್ನ ಅಕ್ಸೆಪ್ಟ್ ಮಾಡ್ದೇನೆ ಇರ್ಬೋದು. ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ತಾನೇ ಸುಪ್ರೀಂ ಅಂತ ಅವ್ರಿಗೆ ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡಿರ್ಬೋದು. ಸೊ ಆ ತರ ಡಿಫ್ರೆಂಟ್ ಸ್ಪೆಷಲಿಸ್ಟ್ಸ್ ಏನ್ ವರ್ಕ್ ಅನ್ನ ಮಾಡ್ತಾರೆ ಅವರಿಗೆ ಆರ್ಗನೈಸೇಷನ್ ಅಲ್ಲಿ ಅವ್ರ ತಮ್ಮ ಒಂದು ಬೇರೆಯವರ ಒಪಿನಿಯನ್ ಅನ್ನ ಅವ್ರು ಅಕ್ಸೆಪ್ಟ್ ಮಾಡ್ದೇನೆ ತಾನೇ ಸುಪ್ರೀಂ ಅಂತ ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡಿದ್ದಾಗ ಆರ್ಗನೈಸೇಷನ್ ಅಲ್ಲಿ ಆಬ್ವಿಯಸ್ಲಿ ಕಾನ್ಫ್ಲಿಕ್ಟ್, ಸಂಘರ್ಷ ಅರೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಆ ತರ ಒಂದು ಸಿಚುವೇಶನ್ ಬಂದಾಗ ಮ್ಯಾನೇಜರ್ ಆದವನಿಗೆ ಕೋಆರ್ಡಿನೇಷನ್ ಹೇಳುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಆ ಒಂದು ಸಿಚುವೇಶನ್ ಅನ್ನ, ಆ ಒಂದು ಪ್ರಾಬ್ಲಮ್ ಅನ್ನ ಅವನು ಸಾಲ್ವ್ ಮಾಡಬಹುದು ಅಂತ. ಸೊ ಹಿಯರ್ specialization indicates in the modern organizations high levels of specialized activities take place which are performed by specialists. So these particular specialists, they are think themselves as a supreme. They are not in a position to accept the suggestions or the advice which are given by other levels employees. So it may bring the conflicting situation, so that coordination will help in order to resolve this particular situation. So thus specialization, in order to create the healthy atmosphere in a organization, we need coordination. So thus it completes your first chapter, nature and significance of management. So nature and significance of management in a topic ಇಲ್ಲಿಗೆ end ಆಗುತ್ತೆ. So I covered the meaning of management, definition of management, features of management, the various objectives of management, importance of management, the nature of management as a art, management as a science, management as a profession. Then I covered the various levels of management, the various functions of management. At the last, I covered the topic, the coordination, its meaning, features, definition, and at the last, the importance of coordination. So thus it completes your first chapter.